ಸುಳ್ಳು ಮಗನ ಕಾಮನ್ ಮ್ಯಾನ್ ಆಗಿ ಆಟೋ ಓಡಿಸಿ ಎಷ್ಟು ಜನ ವ್ಲಾಗ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ ಗೊತ್ತಾ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್, ಇವತ್ತಿನ ಬ್ಲಾಗ್ ನಾನು ತಮಿಳಲ್ಲಿ ನೋಡ್ತೀರಾ. ಕುಶಾನಿಗೆ ಇವತ್ತು ಮೋಮೋಸ್ ಬೇಕು ನನ್ನ ಹತ್ರ ಒಂದು 3-4 ಡೇಸ್ ಕೇಳ್ತಾನೆ ಇದ್ಲು. ನಾನು ತೊಗೊಳೋಕ್ಕಾಗಿಲ್ಲ, ಟೈಮ್ ಸಿಕ್ಕ ತೊಗೊಳೋದಕ್ಕೆ. ಇವತ್ತು ಮೋಮೋಸ್ ತೊಗೊಂಡೋಗ್ತೀನಿ ಅವಳಿಗೆ. ಸೊ ಈಗ ಜಸ್ಟ್ ಶ್ರಾವಣರ ಮನೆಯಿಂದ ಒಂದು ಬಿಸ್ನೆಸ್ ಮೀಟ್ ಇತ್ತು. ಬಿಸ್ನೆಸ್ ಮೀಟ್ ಮುಗಿಸ್ಕೊಂಡು ಒಂದು ಇಲ್ಲೇ ಡ್ರಾಪ್ ಹಾಕ್ಸ್ಕೊಂಡು ನಾನು ಕಾರ್ ತೊಗೊಂಡು ಹೋಗಿಲ್ಲ, ಯಾಕಂದರೆ ಟ್ರಾಫಿಕ್ ಗೈಸ್ ಸಿಕ್ಕಾಬಳೆ ಟ್ರಾಫಿಕ್ ಇದೆ ಬೆಂಗಳೂರು, ಓಡಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕ್ಯಾಬಲ್ಲಿ ಹೋಗಿ ಬಂದಿದ್ದೆ. ಇವಾಗ ಇಲ್ಲಿ ಬಂದು ಮೋಮೋಸ್ ತೊಗೋತಾ ಇದ್ದೀನಿ. ಯಾರಿಗೆಲ್ಲ ಪಾನಿಪುರಿ ಇಷ್ಟ, ಬಾಯಲ್ಲಿ ನೀರು ಬರ್ತೀಯ ಗೈಸ್ ಪಾನಿಪುರಿ ನೋಡ್ತಾ ಇದ್ರೆ. ಬಿಡಿ ಮೋಮೋಸ್ ತೊಗೊಂಡೋಗೋಣ. ಇದನ್ನು ನೋಡ್ತಿದ್ರು ಬಾಯಲ್ಲಿ ನೀರು ಬರ್ತೈತೆ. ಸೊ ಗೈಸ್, ನಾನು ಕಮೆಂಟ್ಗಳು ಓದ್ತಾ ಇರ್ತೀನಿ. ಸೊ ಎಷ್ಟು ಜನ ವ್ಲಾಗ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ ಗೊತ್ತಾ. ಅದೊಂಥರ ನೋಡೋಕೆ ಖುಷಿ ಆಗುತ್ತೆ ಗೈಸ್ ಆ ಕಮೆಂಟ್ಗಳಲ್ಲಿ ನೋಡೋಕ್ಕೆ. ಅಣ್ಣ ಡೈಲಿ ವ್ಲಾಗರ್ ಅಟೆಂಡೆನ್ಸ್ ಇಯರ್, ಅಣ್ಣ ನಿಮ್ಮ ವ್ಲಾಗ್ ಮಿಸ್ ಮಾಡಿದೆ ನೋಡ್ತೀವಿ, ಅಣ್ಣ ನಿಮ್ಮ ವ್ಲಾಗರ್ಸ್ ನಾನು ನಿಮ್ಮ ವ್ಲಾಗ್ ನಿಮ್ಮದು ದೊಡ್ಡ ಫ್ಯಾನ್, ನಾನು ನಿಮ್ಮ ವ್ಲಾಗ್ಸ್ ನೋಡ್ತೀವಿ ಅಂತ ಹೇಳ್ತಿರಲ್ಲ. ಒಂಥರ ಗೈಸ್ ಏನೋ ಹೆವಿ ಖುಷಿ ಆಗುತ್ತೆ ಗೈಸ್. ನನಗೆ ಹಂಗಾಗ ಅವೆಲ್ಲ ನೋಡಿದಾಗ ಮುಂಚೆ ಸೀರಿಯಲ್ಗಳೆಲ್ಲ ನೋಡ್ತಿದ್ರು, ಟಿ ವಿಯಲ್ಲಿ ಸೀರಿಯಲ್ಗಳು ನೋಡ್ತಿದ್ರು ಮುಂಚೆ. ಸೊ ಈಗ ಏನಾಗಿದೆ ಅಂತಂದರೆ ಬರೀ ವ್ಲಾಗ್ಸ್, ಎಲ್ಲರದು ವ್ಲಾಗ್ಸ್ಗಳು ನೋಡ್ತಿರ್ತಾರೆ ಗೈಸ್. ಒಂಥರ ಪ್ರೌಡ್ ಫೀಲ್ ಅಲ್ವಾ. ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮನ್ನು ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದೀವಿ. ಜನಗಳಿಗೆ ಮೋಟಿವೇಟು ಕೊಡ್ತೀವಿ, ಮತ್ತು ಫ್ಯಾಮಿಲಿ ಬಾಂಡಿಂಗ್ ಹೆಂಗಿರ್ಬೋದು ತೋರಿಸ್ತೀವಿ. ಅದು ಜನಗಳಿಗೆ ಇಷ್ಟ ಆಗುತ್ತೆ, ಮತ್ತು ಅವ್ರಿಗೂ ರಿಲೇಟ್ ಮಾಡ್ಕೊತಾರೆ ಜನಗಳು. ಸೊ ಅದಕ್ಕೆ ಮೋಸ್ಟ್ಲಿ ನಮ್ಮ ವ್ಲಾಗ್ಗಳೆಲ್ಲ ನೋಡ್ತಾರೆ. ಸೀರಿಯಲ್ಗಿಂತ ಜಾಸ್ತಿ ಯೂಟ್ಯೂಬ್ ವ್ಲಾಗ್ಗಳು ನೋಡ್ತಾರೆ ಅನ್ಕೋತೀನಿ. ನಿಮಗೆ ಅಂತ ಅನಿಸುತ್ತೆ? ನಿಮ್ಮ ಮನೆಯಲ್ಲಿ ಜಾಸ್ತಿ ಸೀರಿಯಲ್ಗಳು ನೋಡ್ತೀರಾ, ಇಲ್ಲಾಂದರೆ ಯೂಟ್ಯೂಬ್ ವ್ಲಾಗ್ಸ್ ನೋಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನನಗಿದು ಬೇಕು, ನನಗಿದು ಅರ್ಥ ಆಗಬೇಕು. ಏನು ಜಾಸ್ತಿ ನೋಡ್ತೀರಾ ನೀವು ಅಂತ, ಸೀರಿಯಲ್ಲ ಇಲ್ಲಾಂದರೆ ಯೂಟ್ಯೂಬ್ ವ್ಲಾಗ್ಸಾ? ಇದ್ರ ಬಗ್ಗೆ ನನಗೆ ಸ್ವಲ್ಪ ಕ್ಲಾರಿಟಿ ಕೊಡಿ, ಓಕೆನಾ? ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಮನೆಯಲ್ಲೇ ಕುಶನಿಗೆ ಸರ್ಪ್ರೈಸ್ ಕೊಡೋಣ. ಮೋಮೋಸು ಬನ್ನಿ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾ ಗೊತ್ತಾ, ಮೋಮೋಸ್ ಅಂತಾಳೆ. ಬನ್ನಿ ಕೇಳಿಸ್ತೀನಿ ಅವಳು ಯಾವ ಥರ ಹೇಳ್ತಾಳೆ ಮೋಮೋಸ್ ಅಂತ. ಗೈಸ್, ನಾನು ವಾಚ್ ನೋಡಿ. ಥ್ಯಾಂಕ್ ಯು ಗೈಸ್, ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ ವಾಚ್ ಚೆನ್ನಾಗಿದೆ ಅಂತ. ಬೇಗ ಮಾಡ್ಕೊಂಡು ಹೋಗ್ಬಿಡಿ. ನಮ್ಮ ಲಿಫ್ಟ್ದು ಗ್ಲಾಸು ಫುಲ್ ವರ್ಸ್ಟ್ ಆಗಿಬಿಟ್ಟಿದೆ. ಕುಶಾನಿ ಹೇಳಿ ನೋಡಿದ್ದು ಹಿಂಗೆ ತೊಗೊಂಬಂದಿದ್ದೀನಿ. ಕುಶಾನಿ ಹಿಂಗೆ ತೊಗೊಂಬಂದಿದ್ದೀನಿ. ಕುಶಾನಿ ಏನು ಹೇಳು? ಛೇ ಒಪ್ಪ ಕಣ್ಣಲ್ಲಿ ನೀರು ತೊಗೊಂಡು ಹೇಳಿ ಗೈಸ್ ಪಾಪ. ಕುಶಾನಿ ಹಿಂಗೆ ತೊಗೊಂಬಂದಿದ್ದೀನಿ. ಏನದು? ಏನಮ್ಮ? ಏನು ಏನಿದು? ಮೋಮೋಸ್ ನೋಡಿದ್ರೆ ಚೆನ್ನಾಗಿರ್ತಲ್ಲ ಮೋಮೋಸು ಅಂತ. ಏನಿದು? ಅಲ್ಲ ಮೋಮೋಸ್ ಅಲ್ಲ, ಅಯ್ಯೋ ಗೋಬಿ ತಂದ್ಬಿಟ್ಟಿದ್ದಾನಲ್ಲ, ಗೋಬಿ. ಬಾಯಲ್ಲಿ ಇದು ಗೋಬಿ. ಏನು ಗೋಬಿ? ಏನು ಇದು ತಿನ್ನಲ್ಲ ನೋಡಿ ಏನಂತ. ಖುಷಿ ನೋಡಿ. ಏನದು? ಮೋಮೋಸು. ಯಪ್ಪ ರಾಮ, ಥ್ಯಾಂಕ್ ಯು. ನೀನು ತಗೊಂಡ್ಕೊಟ್ಟಿದ್ದೀನಿ, ಥ್ಯಾಂಕ್ ಯು ನನಗೆ. ಸ್ಲೋ ಮಾಡ್ತಾರೆ ನೋಡಿ ಗೈಸ್. ಇನ್ನಿಲ್ಲ ಇಂಥ ನೈಸು, ಇಂಥ ಪಳಾರು ಇನ್ನೊಂದಿಲ್ಲ. ಥ್ಯಾಂಕ್ ಯು ನಮ್ಮ ನಂಗೆ. ಎಲ್ಲರೂ ಹೇಳ್ತಾರೆ ಕ್ವಶನ್ ಕ್ಯೂಟು ಸೈಲೆಂಟು ಅಂತ. ಇದಾ ರಣಚಂಡಿ ಪಳಾರ್ ಗೈಸುಳು ನೋಡಕ್ ಮಾತ್ರ ಇಟೇ ಟವಳೆ, ಆದ್ರೆ ಅವಳ ತಲೆ ಇದೆಯಲ್ಲ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇಡ್ಬೇಕು ಅವಳ ತಲೆ, ಹಂಗಿದೆ ಅವಳ ತಲೆ. ನೋಡಿದ್ರ ನೋಡಿ ಗೈಸ್, ಮೈಸೂರು ಎಂಜಾಯ್ ಮಾಡ್ಕೊಂಡು ತಿಂತವಳೆ. ಅನ್ನ ಊಟ ಎಲ್ಲ ಹೋಗಲ್ಲ, ಇಂಥದೆಲ್ಲ ಚೆನ್ನಾಗಿ ಹೋಗುತ್ತೆ. ಖುಷಿ ನಿಂಗೆ ಕಚ್ಕೊಂಡು ತಿನ್ನು. ಕಚ್ಬಿಟ್ಟು ಹೇಳ್ತಾಳೆ ಫಸ್ಟ್ ತಿನ್ನು ಅಂತ ತಿನ್ಬಿಟ್ಟು ಟೇಸ್ಟ್ ನೋಡಿದ್ದೆ. ಅಯ್ಯೋ ಸಿಹಿ ಕೈ ಚಂದ್ರ ಜೊತೆ ಕಳಿಸ್ಬೇಕು. ಖುಷಿ ಟೇಸ್ಟ್ ಹೇಳಮ್ಮ ಹೆಂಗಿದೆ ಟೇಸ್ಟ್ ತಿನ್ಬಿಟ್ಟು. ಫೀಲ್ ನೋಡಿ ಗೈಸ್, ಫೀಲು ಸೂಪರ್ ಆಗಿದೆಯಾ? ಫೀಲ್ ಮಕ್ಕೋ ಫೀಲು. ನನಗೆ ರುಚಿ ಚಪ್ಪಲ ಆಗುತ್ತೆ ನಿನಗೆ. ಇನ್ನಮ್ಮ ಹೋಗಿ ನನಗೆ ಆಯ ಮಾಡಿ ನಾನು. ಹಲೋ, ನಾನೇನೋ ಕೆಲಸ ಮಾಡ್ತಿದ್ದೆ, ಇವಳಿಂದ ಹಾಳಾಗ್ಬಿಡುತ್ತೆ. ಇವತ್ತು ನಾವೇನು ಮಾಡ್ತಿದ್ದೀವಿ ಹೇಳು? ಅಕ್ಕಿ ರೊಟ್ಟಿ ಎಣ್ಣೆ ಪಲ್ಯ ಮಾಡ್ತಿದ್ದೀವಿ ಸ್ಪೆಷಲ್ ಆಗಿ, ಉತ್ತರ ಕರ್ನಾಟಕ ಸ್ಟೈಲು. ಏನಂತೀಯ?
ಒಬ್ಬರು ಒಂದೊಂದ್ ಥರ ಮಾಡ್ತಾರೆ, ನಾನು ತಿಳಿದಿರೋ ಥರ ನಾನು ಮಾಡ್ತೀನಿ. ಓಕೆ, ಇದು 3 ದಿವಸದಿಂದ ಮುಂದಕ್ಕೆ ಹೋಗ್ತಾನೆ ಇದೆ ಮಾಡೇ ನಾವು. ಸೊ ಗೈಸ್ ಒಂಥರ ಡಿಫ್ರೆಂಟ್ ಆಗಿ ಇರಲಿ ಅಂದ್ಬಿಟ್ಟು ನಾವು ಹೆಂಗ್ ಗೊತ್ತಾ ಮಾಡ್ತಿದ್ದೀವಿ, ಕಮೆಂಟ್ಗಳು ಓದ್ಕೊಂಡು ಬ್ಲಾಗ್ ಮಾಡೋಣ. ಏನಂತ್ಯಾ? ಒಬ್ಬ ಜನಗಳು ಎಷ್ಟೊಂದು ಜನ ಕಮೆಂಟ್ ಮಾಡಿ, ನಾನು ಸುಮಾರು ತಿಂಗಳುಗಳಾಗ್ಬಿಟ್ಟಿದೆ ಕಮೆಂಟ್ಸ್ಗಳೇ ಓದಿ ನಾನು ಸುಮಾರು ಬ್ಲಾಗ್ಗಳಲ್ಲಿ. ಸೊ ಇವತ್ತು ಒಂದೊಂದೇ ಕಮೆಂಟ್ಗಳು ಓದ್ಕೊಂಡು ಹಾಗೆ ಮಾತುಕತೆ ಮಾಡಿಕೊಂಡು ನಾವು ಎಣ್ಣೆ ಪಲ್ಯ ಮತ್ತೆ ಅಕ್ಕಿ ರೊಟ್ಟಿ ಮಾಡುವ. ಗಂಟೆ 9 ಆಗ್ಬಿಟ್ಟಿದೆ ಆಲ್ರೆಡಿ. ಎಸ್, ಪರವಾಗಿಲ್ಲ. ಖುಷಿಯಾಗಿ ಊಟ ಮಾಡಿಸ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಸ್, ಡನ್. ಅವಳು ನೋಡು ಹಾಳೆ ತಿಂದೋಳು ಊಟ. ಅವ್ಳು ನೋಡಲ್ಲಿ ಇದು ಇಲ್ಲಿ ಬಿಟ್ಬಿಟ್ಟು ಇದು ತಿಂತವಳೆ. ಅದು ಅರ್ಧಂಬರ್ಧ ಮಾಡ್ಬಿಟ್ಟಿದ್ದೀನಲ್ಲ ನಾನು, ಅದಕ್ಕೆ ಅದು ಮುಟ್ಟಿಲ್ಲ ನೋಡು. ಸೇಮ್ ನಿಮ್ಮಮ್ಮ ಕಣೆ, ನಿಮ್ಮಮ್ಮನೇ ನೀನು. ಮದರ್ ಇಂಡಿಯಾ ಆಫ್ಟರ್ ಸೋ ಮೆನಿ ಟೈಮ್ಸ್, ಆಫ್ಟರ್ ಸೋ ಮೆನಿ ಡೇಸ್ ನೀನು ಕಾಣಿಸ್ಕೊಂತಿದ್ಯಾ ಅಂದರೆ ಕುಕ್ಕಿಂಗ್ ವ್ಲಾಗಲ್ಲಿ ಕಾಣಿಸ್ಕೊಂತಿದ್ದೀವಿ. ಸೊ ಲಾಸ್ಟ್ ವ್ಲಾಗು ನಾನು ಕುಕ್ಕಿಂಗ್ ವ್ಲಾಗ್ ನಮ್ಮ ಅಕ್ಕ ಅವತ್ತೆ ಮಾಡಿದ್ದೆ, ಪಾಸ್ತಾ ವ್ಲಾಗು. ಸುಮಾರು ಜನ ಇಂಟ್ರೆಸ್ಟ್ ಕೊಟ್ಟು ನೋಡಿ ಕಮೆಂಟ್ ಮಾಡಿದ್ರಿ. ಸೊ ಈಗ ನಾವು ಅಕ್ಕಿ ರೊಟ್ಟಿ ಜೊತೆಗೆ ಎಣ್ಣೆ ಪಲ್ಯ ಮಾಡ್ತಿದ್ದೀವಿ ಅಲ್ವಾ? ಹೌದು. ಹಾಂ, ಎಲ್ಲೂ ಇರಲ್ಲ ಒಂದು ನಿಮಿಷ, ತಟಪಟ ಅಂತಾಳೆ ಹಂಗೇನೆ. ಹಾಂ, ಏನು ಮಾಡ್ತೀಯಾ? ಸೊ ತೋರಿಸು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅದಕ್ಕೆ. ಇದಕ್ಕೆ ಮಾಮೂಲಿ ಬದನೆಕಾಯಿ. ಓಕೆ, ಬದನೆಕಾಯಿ, ಈರುಳ್ಳಿ, ಟೊಮೆಟೊ ಹಣ್ಣು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಬಿಳಿ ಎಳ್ಳು, ಕಡಲೆ ಬೀಜ, ಸಾಂಬಾರ್ ಪುಡಿ. ಇಷ್ಟು ಬೇಕು ಇವಾಗ. ಅಪ್ಪು ಅಲ್ಲ ಕಣೆ, ಉಪ್ಪು. ಉಪ್ಪು. ಏನಮ್ಮ ಏನು ಪಾಚೆ ಬಾನ? ಏನಕ್ಕೆ ಬಾಚೆ? ಯಾಕಮ್ಮ? ಏನು ಬಾಸು? ಬಿಗ್ ಬಾಸಾ? ಕಿಲಾಡಿ ಕಣ ನೋಡು. ಹಾಂ ಮಾಮ, ಬಾಸ್ ಬಾ ಅಂತ ಕುತ್ಕೊಬೇಕು. ಕುತ್ಕೊಂಡು ಕೂತ್ಕೊಂಡು ದೇಕ್ಕೋ ಅಂತೆ. ಆಯ್ತು ಕಣಮ್ಮ, ಆಯ್ತು. ಕಣ್ಬಿಡು ಹೊಳ್ತು. ಸೊ ಸ್ಟಾರ್ಟ್ ಮಾಡ್ತಿದ್ದೀವಿ ಇವಾಗ. ಸ್ಟಾರ್ಟ್ ಮಾಡೋಣ. ಎಣ್ಗಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ನಮ್ಮ ಹೇಳ್ಕೊಡ್ತಾರೆ. ನೀಟಾಗಿ ಅವಾಗ ಟೊಮೆಟೊ ಹಣ್ಣು ಮತ್ತು ಅವನ್ನೆಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದಾರೆ. ಅಯ್ಯೋ, ಒಗ್ಗರಣೆಗಂತ ಹೆಚ್ಚಿಟ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಫ್ರೈ ಮಾಡಿ ರುಬ್ಕೊಬೇಕು. ಓಕೆ, ರುಬ್ಬಕ್ಕಂತ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಇವೆಲ್ಲ ಹುರ್ಕೊಬೇಕು ಇವಾಗ. ಓಕೆ, ಹುರ್ಕೊಂಡು ಆಮೇಲೆ ರುಬ್ಕೊಳ್ಳೋಣ. ಡನ್. ಮೊದಲು ಕಡ್ಲೆ ಬೀಜನ ಬೀಜ ಹುರ್ಕೋಬೇಕು. ಸೊ ಆಗ್ಲಿ ಹೇಳ್ದೆ ಗೊತ್ತಾ, ಕಮೆಂಟ್ಸ್ ಓದ್ಕೊಂಡು ಅಡುಗೆ ಮಾಡುವ ಅಂತ. ಒಂದಷ್ಟು ಕಮೆಂಟ್ಸ್ಗಳು ಜನಗಳು ಮಾಡಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಮೊದಲನೇ ಕಮೆಂಟು ಸಂಧ್ಯಾ ಸನ್ 9778 ಅವ್ರು ಕಮೆಂಟ್ ಹಾಕಿದ್ದಾರೆ. ಅಣ್ಣ, ಒನ್ ಡೇ ಆ್ಯಸ್ ಕಾಮನ್ ಮ್ಯಾನ್ ಆಗಿ ಆಟೋ ಓಡಿಸಿ ಅದರಲ್ಲಿ ಬರೋ ಮನಿನ ಪೂರ್ ಪೀಪಲ್ಗೆ ಏನಾದರೂ ಕೊಡಿಸಿ. ಲೈಕ್ ಇಫ್ ಯು ವಾಂಟ್ ಟು ಡೂ ದಿಸ್ ಬ್ಲಾಗ್ ಆ್ಯಂಡ್ ಪಿಂಗ್ ಮೀ ಅಣ್ಣ. ಸೊ ಖಂಡಿತ ನಾನು ಇದನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಹೋಗ್ಬಿಟ್ಟು ನಾನು ಆಟೋನ ರೆಡಿ ಮಾಡಿಸ್ಬೇಕು. ಆಟೋ ರೆಡಿ ಮಾಡಿಸ್ಬಿಟ್ಟು ನಾನು ಆಟೋನ ಓಡಿಸೋದು ಒಂದು ವ್ಲಾಗ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಆದಷ್ಟು ಬೇಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆನಮ್ಮ? ಅದು ಮಾಡ್ಬೋದು ತಾನೆ? ಚೆನ್ನಾಗಿದೆ. ಜನಗಳೇ ಈ ಥರ ನಂಗೆ ಒಂದು ಐಡಿಯಾಸ್ ಕೊಡ್ತೀರ, ನಾನು ಕೂಡ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಮಾಡ್ತೀನಿ. ನನಗೂ ಕ್ರಿಯೇಟಿವ್ ಐಡಿಯಾಸ್ಗಳು ಬರ್ತವೆ. ನನಗೆ ಬೇರೆ ಶೂಟಿಂಗ್ ಶೆಡ್ಯೂಲಲ್ಲಿ ಮತ್ತು ಅದ್ರಲ್ಲಿ ನಂಗೆ ತಲೆ ಓಡಲ್ಲ, ಬರೀ ಅದರಲ್ಲೇ ನಾನು ಇರ್ತೀನಿ, ಜಾಸ್ತಿ ಬ್ಯುಸಿ ಆಗಿರ್ತೀನಿ. ಸೊ ಅವಾಗ ಗ್ಯಾಪಲ್ಲಿ ಈ ಥರ ಮನೆಯಲ್ಲಿ ನಮ್ಮ ಕುಶಲಿನ ಮತ್ತು ನಮ್ಮ ಅಮ್ಮನ ಜೊತೆಗೆ ವ್ಲಾಗ್ ಮಾಡ್ತೀನಿ. ಫ್ಯಾಮಿಲಿ ಜೊತೆ ಟೈಮ್ನ ಕಳೆಯೋದು, ಸ್ಪೆಂಡ್ ಮಾಡ್ತೀನಿ. ಇವಾಗ ಹುರ್ಕೊಂತವ್ರು ನಮ್ಮಮ್ಮ. ಹುರ್ಕೊಳಮ್ಮ. ಹುರ್ಕೊಂತವ್ರು ನಮ್ಮಮ್ಮ ಅಲ್ಲ, ಹುರ್ಕಂತಿಲ್ಲ. ಕಡಲೆ ಬೀಜ ನುರಿತಾರೆ ನಮ್ಮಮ್ಮ. ನುರ್ಕೊಬಿಡ್ಬೇಕು. ಎಳ್ಳು ಬೇಗ ಆಗೋಗ್ಬಿಡತ್ತಲ್ವಾ, ಚಿಟಪಟ ಅಂತ ಸಿಡ್ದೋಗ್ಬಿಡ್ತವೆ. ಕಡಲೆ ಬೀಜ ಚೆನ್ನಾಗಿ ಹುರಿದಾದ್ಮೇಲೆ ಎಳ್ಳು ಸೇರಿಸ್ಕೊಬೇಕು. ನಾನೊಂದು 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನೋಡ್ಕೊಂಡು ನಾವು ಎಷ್ಟು ಮಾಡ್ಕೊಂತೀವಿ ಅದು ನೋಡ್ಕೊಂಡು ಸೇರಿಸ್ಕೊಂಡು ಆಯ್ತು. ಓಕೆ, ಡನ್. ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಬಿಡಿ ಗಾಯ್ಸ್. ತುಪ್ಪ ಹಾಕೊಳ್ಳಿ, ಜಾಸ್ತಿ ಕೊಲೆಸ್ಟ್ರಾಲ್ ಇರುತ್ತೆ. ಈಗ ಈರುಳ್ಳಿ ಮತ್ತೆ ಟೊಮೆಟೊ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ. ಏಯ್ ಇಕ್ಕಲ್ಲಿ ಇಡಲ್ಲಿ ಪಾಪ ಗಲೀಜ್ ಕಿತ್ತಿ ಫುಲ್ಲು ಗಲೀಜ್ ಮಾಡೋದು ಕಣಮ್ಮ. ನೋಡು ಮಾಡ್ದಲ್ಲಿ ಮುಟ್ತೀಯಾ ಅಡುಗೆ ಮನೆಗೆ ಬಂದ್ಬಿಟ್ಟು ಎಲ್ಲ ಗಲೀಜ್ ಮಾಡ್ತೀಯ ನೋಡು. ಅಡುಗೆ ಮನೇನ ಮಾಡ್ತೀಯಾ? ಹೋಗಿ ಕುತ್ಕೋಗಲ್ಲಿ, ಗೊಂಬೆಗಳು ತಾನೆ, ಕುತ್ಕೊಂಡು ಆಡೋಗು. ಹೋಗು ಕುತ್ಕೊಂಡು ಆಡೋಗಲ್ಲಿ. ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಹಾಕೊಬೇಕು. ಓಕೆ, ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಮೇಲೆ ಇದನ್ನು ರುಬ್ಕೊಬೇಕು. ಓಕೆ ಗೈಸ್, ಇಲ್ಲಿ ಬೈತಾರೆ ಅಂದ್ಬಿಟ್ಟು ತಿರ್ಕೊಂಡು ಆ ಕಡೆ ತೊಗೊಂಡು ಸಿಪ್ಪೆ ತೊಳಿತಾವಳೆ.
ಬಂತು 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 ಅಮ್ಮ ಬಂತು ಇಲ್ಲಿ ಬಂತೆ. ಇವರಿಬ್ಬರದು ಕಾಟ ನಂಗೆ ಹೆವಿ ಇಷ್ಟ ಗೈಸ್. ಟಾಮ್ ಅಂಡ್ ಜೆರಿ ತರ ಆಡಿಸ್ತವಳು ನನ್ನನ್ನ. ಟಾಮ್ ಇದು ಅಲ್ಲ ಓಡಾಡೋದು ಚಿಕ್ಕದು ಯಾವುದು? ಜೆರಿ 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 ದೊಡ್ಡದು ಟಾರ್ಚರ್ ಕೊಡೋದು ಯಾವುದು? ಟಾಮ್ ಜೆರಿ ಟಾರ್ಚರ್ ಕೊಡೋದು ಮಾಡೋದು ನನಗೆ ತಗೊಂಡು ಕಣಮ್ಮ ಬಿಸಾಕೋದ್ಲು. ಮತ್ತೆ ನಾವು ಮಾತಾಡ್ತಿದೀವಲ್ಲ ಕೇಳಿಸ್ಕೊಳ್ಳಲ್ಲ ಅಂತ. ಸುಡಮ್ಮ ಸುಡಮ್ಮ ಒಳಗೆ ಇಡಮ್ಮ 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 ಒಳಗೆ ಹೇಳಿದ ಮತ್ತೆ ಕೇಳ್ತಾ ಕೇಳಲ್ವಾ? ಇಡಮ್ಮ ಇಡಮ್ಮ ಒಳಗೆ ಇಡಮ್ಮ. ಸೊ ಇದು ಹುರ್ಕೊಂಡಿದೀವಲ್ವಾ, ಇದನ್ನ ತರ್ತರಿಯಾಗಿ ರುಬ್ಕೊಳ್ಳೋಣ. ಹ್ಮ್ ಜಾಸ್ತಿ ನುಣ್ಣಗೆ ರುಬ್ಬಾರ್ದು. ಓಕೆ. ತರ್ತರಿಯಾಗಿ ರುಬ್ಬಿದಾಗ ಏನಾಗುತ್ತೆ, ಮಸಾಲೆ ಎಲ್ಲ ಅದು ಬಾಯಿಗೆ ಸಿಕ್ತಾಗ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಏನು ಹಾಕೊಬೇಕು ಇವಾಗ ರುಬ್ಬಕ್ಕೆ ಅದಕ್ಕೆ? ಇದಕ್ಕೆ ಹೇಳ್ತೀನಿ. ಇವಾಗ ಇದು ಫಸ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ತೀನಿ. ನಮ್ಮ ಪ್ಯಾನ್ ನೋಡಿ ಕೈ ಹಾಕೊಡೆ. ಫಸ್ಟ್ ಏದು ಅರ್ಧೋಗೈತೆ ಅವ್ಳು ಕೈ ಹಾಕಿ ಇನ್ನೂರಿ ತಾಕ್ಬಿಡ್ಕೊಳ್ಳೋಣ. ಏಯ್ ತೆಗಿ ಅದು ಅರ್ಧೋಗೈತೆ ಫಸ್ಟ್ ಆ ಕಡೆ. ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಐ ಬಿಡ ಪ್ಯಾಂಟು, ನನ್ನ ಪ್ಯಾಂಟ್ ಬಿಡೆ. ಯಾವಳೆ ಇವಳು ಕಬಡ್ಡಿ 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 ಆಡ್ಸೋಳ್ಗೈತೆ ನನ್ಗಳು, ಕಬಡ್ಡಿ ಆಡಿಸ್ತಾವಳೆ. ನನ್ನ ಕಾಲು ಬಿಡೆ. ಅಯ್ಯೋ ರಾಮ, ನನ್ನ ಕಾಲು ಬಿಡ್ತಾಗೈತಳು. ಬಿಡೆ ಕಾಲು ಬಿಡೆ ಬಿಡೆ ಅಣ್ಣ. ಯಪ್ಪ ಇಲ್ಲಿ ರೋದನೆ ಕೊಡ್ತಾವಳ. ನಂಗೆ ಇಲ್ಲಿ ಬ್ಲಾಕ್ ಮಾಡಕ್ಕೆ ಬರ್ತಾ ಇಲ್ಲ. ಇಲ್ಲಿ ನೋಡಿ ರುಬ್ಕೊಂಡವ ತರ್ತರಿಯಾಗಿ. ಹ್ಞೂ ನುಣ್ಣಗೆ ರುಬ್ಬಾರ್ದು ಇದು. ಯಾಕೆ ನುಣ್ಣಗೆ ರುಬ್ಬಿ ಬಾಯಿಗೆ ಸಿಗಬೇಕು. ಕಡಲೆ ಬೀಜ ಬಿಳಿ ಎಳ್ಳು ಅದಕ್ಕೆ ಹುರಿದ್ಬಿಟ್ಟು ಹಾಕೋದು. ತರ್ತರಿಯಾಗಿದ್ದಾಗ ಏನಾಗುತ್ತೆ, ಅದು ಪಲ್ಯದ ಮಧ್ಯದಲ್ಲಿ ತಿನ್ನೋವಾಗ ಟೇಸ್ಟ್ ಕೊಡುತ್ತೆ. ಆಮೇಲೆ ಇದು ಹುಚ್ಚೆಳ್ಳು ಬರುತ್ತೆ, ಅದನ್ನು ಮೇಲೆ ಪುಡಿ ಮಾಡಿ ಹಾಕಿದಾಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಪುಡಿ ಮಾಡಿ ಇಟ್ಕೊಂಡ್ಮೇಲೆ ಈಗ ಫ್ರೈ ಮಾಡಿದೀವಲ್ವಾ, ಇದನ್ನ ಹಾಕೊಬೇಕು. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ. ಓಕೆ. ಇದನ್ನು ರುಬ್ಕೊಂಬರ್ತೀನಿ. ಇವಾಗ ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕೊಬೇಕು. ನೋಡಿ ಮನೆ ಒರೆಸ್ತಾವಳೆ. ಏನು ಮಾಡ್ತಿದ್ದೀಯ ಕುಶಾನಿ? ಅಯ್ಯೋ ನಮ್ಮಮ್ಮ ಪಾಪ ನೀಟಾಗಿ ಮನೆ ಕ್ಲೀನ್ ಮಾಡೋಕ್ಕೆ ಇವಳು ನೀಟಾಗೆಲ್ಲ ಅಂಡಕ್ಕೆ ಗೈಸ್. ನಮಗೆ ಇದೇ ಟಾಸ್ಕ್ ಆಗ್ಬಿಟ್ಟಿದೆ ಒಂದು ಅರ್ಧ. ಇದಕ್ಕೆ ನಾನು ಸಾಂಬಾರು ಪುಡಿನೇ ಹಾಕ್ತಾ ಇದ್ದೀನಿ. ಕೆಲವರು ಧನಿಯಾ ಪುಡಿ ಯೂಸ್ ಮಾಡ್ತಾರೆ, ಓಕೆ, ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಾರೆ. ಸೊ ನಾನು ಮಾಮೂಲಿ ಸಾಂಬಾರು ಪುಡಿನೇ ಹಾಕ್ತಾ ಇದ್ದೀನಿ. ಇಷ್ಟಕ್ಕೆ ತಕ್ಕಂತೆ ಹಾಕೊಂಬೋದು. ಇವಾಗಲೇ ಇದಕ್ಕೆ ಉಪ್ಪು ಹಾಕೊಬೇಕು. ಓಕೆ. ಆಮೇಲೆ ಉಪ್ಪು ಹಾಕ್ದಾಗ ಒಂದೊಂದ್ ಕಡೆ ಹಿಡ್ದಿರುತ್ತೆ, ಒಂದೊಂದ್ ಕಡೆ ಹಿಡ್ದಿರಲ್ಲ ಉಪ್ಪು. ಈ ಖಾರಕ್ಕೆ ಮಿಕ್ಸ್ ಆದಾಗ ಏನಾಗಿರುತ್ತೆ, ಬದನೆಕಾಯಿ ಒಳಗಡೆ ತುಂಬ್ತೀವಲ್ವಾ, ಪೂರ್ತಿ ಎಲ್ಲ ಮಿಕ್ಸ್ ಆಗುತ್ತೆ. ಓಕೆ ಓಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ಬೇಕು. ಮೊಮ್ಮಗಳು ಮನೆ ಒರೆಸ್ತಾವಳೆ. ಅವಳಿಗೆ ಒದೆ ಬೀಳ್ತಾವೆ, ಅದಕ್ಕೆ ನಾಟಕ ಆಡ್ತಾವಳೆ. ಮೈ ಮಕ ಎಲ್ಲ ಕುಣ್ಸ್ಕೊಂಡು ಆಡ್ತಾಳೆ ನೋಡು. ಅಯ್ಯೋ ಬೈಕಂಡ್ ಬೇರೆ ಮಾಡೋದು. ಬೆಳಿಗ್ಗೆ ಎಷ್ಟು ಕೆಲಸ ಮಾಡ್ತಾನೆ ಕುಶಾನಿ. ಒಂದು ತುಂಡು ಬಟ್ಟೆ ಒಂದು ಬಕೆಟಲ್ಲಿ ನೀರು ಕೊಟ್ರೆ ಮನೆನೇ ತೊಳೆದು ಮಾಡ್ಬಿಡ್ತಾಳೆ. ಯಪ್ಪ ಕುಶಾನಿ, ಏನು ಗೊತ್ತಾ, ನೀನು ಇವೆಲ್ಲ ದೊಡ್ಡಮ್ಮ ನೋಡಿದ್ರೆ ನೀನು ಏನು ಮಾಡ್ತೀಯ ಚೇಷ್ಟೆಗಳು, ನಿಂಗೆ ನಗು ಬರುತ್ತೆ ಕಣೆ. ಇಲ್ಲ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ ನಿಂದು, ಡಾಕ್ಯುಮೆಂಟ್ರಿ ವ್ಲಾಗ್ ಮಾಡ್ತಾ ಇದ್ದೀನಿ ನಿಂದು. ನೀನು ದೊಡ್ಡಮ್ಮ ನೋಡ್ಕೊ, ಈ ವ್ಲಾಗ್ ಅಲ್ಲ ಗೊತ್ತಾಗುತ್ತೆ ನಿನಗೆ ಏನು ಮಾಡ್ತಿದ್ಯಾ ನೀನು ಚಿಕ್ಕ ವಯಸ್ಸಲ್ಲಿ ಅಂತ. ಅವಾಗ ಅವಳ ಮಕ್ಳು ಅವಳು ಹಂಗೆ ಕಾಟ ಕೊಡ್ತಾರೆ, ಸುಮ್ಮನೆ ಕೊಡ್ಬೇಕು ಸುಮ್ಮನೆ ಒಳಗೆ. ಅಲ್ಲಿ ನೋಡ ಮ್ಯಾಟ್, ಅಯ್ಯಪ್ಪ ಒಂದಿನ ಸುಧಾರಿಸ್ತಾಳೆ. ಇಷ್ಟು ಟಾರ್ಚರ್ ಮಾಡ್ತಾಳಲ್ಲ, ಅವಳ ಕೈಲಿ ಆಗಲ್ಲ ನೋಡಿ. ನೋಡಿ ಚೈತ್ರ, ನಿನ್ನ ಮಗಳು ನೋಡೆ ಹೆಂಗೆ ಮಾಡ್ತಾವಳೆ ಇಲ್ಲಿ. ನೋಡಿ ಅಲ್ಲಿ ಹೆಂಗಾಡ್ತಾಳೆ ನೋಡಿ, ಇಟೇ ಟವಳೆ ಇಷ್ಟೆಲ್ಲ ಅಂದ್ಬಿಟ್ಟು ನೋಡಿ ನೋಡಿ ಹೆಂಗಾಡ್ತಾವಳೆ. ಅಪ್ಪ ರಾಮ, ಮಲಗಿದ್ದಾಗ್ಲೂ ಸುಮ್ಮನಿರಲ್ಲ ಕೈ ಕಾಲುಗಳು. ಅಲ್ಲಮ್ಮ ಶೂ ಚಪ್ಪಲಿ ಹೊರಿಸ್ತಾವಳು ಕಣಮ್ಮ, ಚಪ್ಪಲಿ ಹೊರಿಸ್ತಾವಳು. ಅವಳು ಆಟಗಳು ನೋಡೋದಕ್ಕೆ ಒಂಥರ ಮಜಾ ಆಯ್ತು ನಿದ್ದೋಳು. ಎಷ್ಟು ಎಂಟರ್ಟೈನ್ಮೆಂಟ್ ಆಗುತ್ತೆ ನನಗಂತೂ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾಳೆ. ಏನು ಬಾ ಏನು ಮಾಡಲಿ? ಅಲ್ಲೇ ನೋಡು ಮಾಡೋದನ್ನ. ಓ ವಿಡಿಯೋ ಸುಮ್ಮನೆ ಹೋಗ್ಬಿಟ್ರೆ ಹಂಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿವಲ್ವಾ, ಬದನೆಕಾಯಿಗೆ ಈ ಖಾರ ತುಂಬೋದು. ಫುಲ್ಲಾಗಿ ತುಂಬಬೇಕು. ಓಕೆ. ಸೊ ಗೈಸ್, ನಮ್ಮ ನೀಟಾಗಿ ಇವಾಗ ಎಲ್ಲ ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಎಣ್ಣೆ. ಎಷ್ಟು ಎಣ್ಣೆ ಹಾಕ್ತಿದ್ಯಮ್ಮ? ಅದು ಎಣ್ಣೆಯಲ್ಲೇ ಬೇಯಬೇಕು.
ಏನಿಲ್ಲ 2-3 ಸ್ಪೂನ್ ಅಷ್ಟೇ ಹಾಕಿರೋದು ನಾನು ತಿನ್ನಕ್ಕಾಗಲ್ಲ ಗೈಸ್, ಅದು ಅಷ್ಟೆಲ್ಲ ಅಮ್ಮ ಎಣ್ಣೆ ಹಾಕಿದ್ದಾರೆ, ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಏನಿಲ್ಲ, ತಿನ್ಬಿಟ್ಟು ಹೋಗಿ ಬೆಳಿಗ್ಗೆ ಇನ್ನೊಂದು ಕಾರ್ಡಿಯೋ ಜಾಸ್ತಿ ಮಾಡು ಸ್ವಲ್ಪ. ಎಲ್ಲ ಗೊತ್ತು ನಮ್ಮ ಅಮ್ಮಂಗೆ. ಅದೇ ತಾನು ಹೇಳ್ತೀಯಾ? ಹೌದಮ್ಮ. ಮತ್ತೇನೇ ಮಾಡು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಇಷ್ಟೇ. ಅಷ್ಟೇನಾ? ಹಾಂ, ಇವುದು ಓಂಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ, ಗಮ್ಮನತೆ ಮಧ್ಯಾಹ್ನ ಸಿಕ್ತಾಗ. ಓಕೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಓಕೆ, ಚಟಪಟ. ನೆಕ್ಸ್ಟು ಈರುಳ್ಳಿ. ಅವಾಗೆ ಆಗ್ತಕ್ಕೂ ಯಾವುದಕ್ಕೂ ಆಗ್ದಿಲ್ಲ ಆನಿಯನ್, ನೀನು ಯಾವುದಕ್ಕೆ? ಓ ಇದಕ್ಕಲ್ಲ. ಅದಕ್ಕೆ ನೀಟಾಗಿ ನೋಡ್ಕೋಬೇಕು ಅನ್ನೋದು. ಎಲ್ಲ ಅಡುಗೆಗಳಿಗೆ ಈ ಆನಿಯನ್ ಬೇಕೇ ಬೇಕಲ್ಲ. ಆನಿಯನ್ ಇಲ್ಲ ಅಂದ್ರೆ ಬರೀ ಏನು ಮಾಡೋಕ್ಕಾಗಲ್ಲ. ಇಲ್ದೇನು ಮಾಡೋಂಥ ಐಟಮ್ಗಳು ಇಲ್ಲ ಕಣಮ್ಮ, ಎಲ್ಲ ಸಾಂಬಾರ್ಗಾಗಿರ್ಲಿ ಚಟ್ನಿಗೂ ಆನಿಯನ್ ಹಾಕ್ತಾರಲ್ಲ. ಇಲ್ಲ, ಕೆಲವೊಂದಕ್ಕೆ ಹಾಕ್ತಾರೆ, ಕೆಲವೊಂದಕ್ಕೆ ಹಾಕಲ್ಲ, ಬಳಸ್ತಾರೆ. ಅರೆ ಆನಿಯನ್ ಟೊಮೆಟೊ ಗೈಸ್ ಅವೆಲ್ಲ ಅಂದ್ರೆ ಅಡುಗೆ ಮಾಡೋದಕ್ಕೆ ಆಗಲ್ಲ. ಚೆನ್ನಾಗಿ ರುಚಿ ಜಾಸ್ತಿ ಕೊಡುತ್ತೆ. ಅಪ್ಪ ಅಮ್ಮ ಇಲ್ಲದ್ರೆ ಮನೇಲಿ ನಾವು ಯಾವ ಥರ ಇರೋಕ್ಕಾಗಲ್ಲ. ಹಾಗೆ ಆನಿಯನ್ ಮತ್ತು ಟೊಮೆಟೊ ಇಲ್ಲ ಅಂದ್ರೆ ಅಡುಗೆ ಮಾಡೋದಕ್ಕೆ ಆಗಲ್ಲ. ಹೌದು, ಸ್ವಲ್ಪ ಫ್ರೈ ಮಾಡ್ಕೊಂಡು ಚೆನ್ನಾಗಿ. ಓಕೆ, ಇಂಥವಕ್ಕೆಲ್ಲ ಈ ಥರ ಅಡುಗೆ ಮಾಡೋಕ್ಕೆಲ್ಲ ದಪ್ಪ ತಳ ಬರ್ತಾವಲ್ಲ, ಅಂಥ ಪಾತ್ರೆ ಇಟ್ಕೊಂಡಾಗ ತಳ ಸಿಗಲ್ಲ. ಇದು ದಪ್ಪ ಇದೆ. ಓಕೆ, ಟೊಮೆಟೊ. ಇದಕ್ಕೆ ಪದಾರ್ಥಗಳು ಏನು ಜಾಸ್ತಿ ಬೇಕಾಗಿಲ್ಲ. ಕೆಲವರು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಪುಡಿ ಅಂತೆಲ್ಲ ಹಾಕ್ತಾರೆ. ಅವ್ರವ್ರ ರುಚಿ ತಕ್ಕಂತೆ ಹೆಂಗೆ ಪರಿವರ್ತನೆ ಮಾಡ್ಕೊಂಡಿರ್ತಾರೆ, ಅದನ್ನ ಬದಲಾವಣೆ ಮಾಡ್ಕೊತಾರೆ. ಹೆಂಗೆ ಅಂತಲ್ಲ, ನಾನು ಸಿಂಪಲ್ಲಾಗಿ ಇಷ್ಟೇ ಮಾಡೋದು. ಹೆಂಗಿದೆ ಕುಶಾನಿ? ಸೂಪರ್. ನಾವು ಇವಾಗ ಉತ್ತರ ಕರ್ನಾಟಕ ಸ್ಟೈಲ್ ಥರ ಮಾಡ್ತಿರೋದು ಊಟ. ಉತ್ತರ ಕರ್ನಾಟಕ ಸ್ಟೈಲ್ ಥರ ಮಾತಾಡುವ. ನಮಗೆ ಬರಲ್ವಲ್ಲ. ಏನು ಮಾಡಕತ್ತೀರಿ ಹೇಳಿ? ನಾನು ಅಕ್ಕಿ ರೊಟ್ಟಿ, ಬದನೆಕಾಯಿ ಪಲ್ಯ ಮಾಡಕತ್ತೀನಿ. ಎಣ್ಣೆ ಬದನೆಕಾಯಿ ಮಾಡಕತ್ತೀನಿ. ಮತ್ತೆ ಹೆಂಗಿತ್ತು ಸಮಾಚಾರ ಹೇಳಿ ನಿಮ್ದು? ಏನಾರ ಬೆಳಿಗ್ಗೆ ಏನೇನು ಮಾಡಿದ್ರಲ್ಲ? ನಮ್ದು ಇದ್ದಿದ್ದೆ ಕ್ಯಾಮೆ ಬಿಡ್ರಿ. ಯಾಕ್ರಿ? ನಿಮ್ಮ ಮೊಮ್ಮಗಳು ಕಾಟ ಕೊಡ್ತಲ್ಲ ಏನ್ರಿ ನಿಮ್ಗೆ? ಭಾಳ ಕಾಟ ಕೊಡ್ಲಕತ್ತಾರ್ರಿ ಇವರು. ನಂಗೂ ಕೂಡ ಭಾಳ ಕಾಟ ಕೊಡ್ತಾಳ್ರಿ ಈಕಿ ನನಗೆ ಏನ್ ಕೆಲಸ ಮಾಡ್ಲಿಕ್ಕೂ ಬಿಡಲ್ಲ. ಬರೀ ತೊಂದ್ರೆ ಮಾಡೋದು ಇವಳು. ಬಂದಿ ತೊಂದ್ರೆ ಮಾಡೋದು. ತೊಂದ್ರೆಗೆ ಅಂತ ಬೇಸರ ಮಾಡೋದ? ಬೇಸರ ಮಾಡಕತ್ತಾಳ್ರಿ ಇವಳು. ಈಗಲೂ ಕೂಡ ಅದೇ ಬೇಸರ. ಚಡ್ಡಿ ಬಿಚ್ಚಕತ್ತಾಳೆ, ಉಚ್ಚಿ ಮಾಡಿ ಚಡ್ಡಿ ಬಿಚ್ಚಕತ್ತಾಳೆ ಇವಳು. ಎಂತ ಮೊಮ್ಮಗಳು ನಿಂಗೆ. ಹೆಂಗದೆ ನಮ್ಮ ಉತ್ತರ ಕರ್ನಾಟಕ ಭಾಷೆ? ನಿಮ್ಗೆ ಇಷ್ಟ ಆಯ್ತೇನ್ರಿ? ಅದು ತುಂಬಾ ಚೆನ್ನಾಗಿದೆ, ಭಾಷೆ ಮರ್ಯಾದೆ ಚೆನ್ನಾಗಿದೆ. ಅದು ನಮ್ಮ ಉತ್ತರ ಕನ್ನಡ ಮಂದಿಗಳು ಯಾರು ನೋಡ್ತೀರಾ, ಎಲ್ರಿಗೂ ನಿಮ್ಮ ಭಾಷೆ ಮೇಲೆ ನಮ್ಗೆ ತುಂಬಾ ಅಭಿಮಾನ ಇದೆ, ತುಂಬಾ ಪ್ರೀತಿ ಇದೆ. ನಂಗೆ ತುಂಬಾ ಇಷ್ಟ ಆ ಭಾಷೆ ಮಾತನಾಡ್ಲಿಕ್ಕೆ. ರಗಡಾಗಿರುತ್ತೆ, ಹೊರಟಾಗಿರುತ್ತೆ. ನೋಡಿ ಇಲ್ಲಿಂದ ಮಾತಾಡ್ತಾರಲ್ಲ, ಸುಳ್ಳು ಮಗನ ನಿಮ್ಮ ಊರು ಅಂತಾರೆ. ಅದು ಬೈಕ್ಲನ್ನೇ ಒಂಥರ ಆಡು ಭಾಷೆ ಚೆನ್ನಾಗಿರುತ್ತೆ, ಆದ್ರೆ ಮರ್ಯಾದೆ ಚೆನ್ನಾಗಿರುತ್ತೆ. ಹೌದು, ಅವ್ರೆಷ್ಟೇ ಅವ್ರ ಭಾಷೆ ಹೊರಟಾಗಿದ್ರು ಅವ್ರ ಮನ್ಸು ಒಳ್ಳೆ ಮಗು ತರ. ಉತ್ತರ ಕನ್ನಡದ ಮಂದಿಗಳು ಎಲ್ರಿಗೂ ನಮಸ್ಕಾರಗಳು. ವಯಸ್ ನೆಕ್ಸ್ಟ್ ಇದು ಫ್ರೈ ಆಯ್ತು. ಇವಾಗ ಇಟ್ಟಿದೀವಲ್ಲ, ಬದನೆಕಾಯಿಗೆ ಮಸಾಲೆ ತುಂಬಿಟ್ಟಿದೀವಲ್ವಾ, ಇದನ್ನ ಹಾಕೋಬೇಕು. ಲೆಗ್ ಪೀಸ್ ಇದಂಗೆ ಚಿಕನ್ ಲೆಗ್ ಪೀಸ್ ನೋಡಕ್ಕೆ ಲೆಗ್ ಪೀಸ್ ತರ ಇದೆ ಅಂತ ಹೇಳದೆ ಅಷ್ಟೇ. ಬೇಡ, ಅದೆಲ್ಲ ಮನೆಯಿಂದ ಆಚೆ. ಏನೇ ಅದು? ಏನ್ ಹೇಳಿದ್ದು? ಬದನೆಕಾಯಿ ಹೇಳು. ಬದನೆಕಾಯಿ ಇವಾಗ ಈ ತರ ಹಾಕ್ಬಿಟ್ಟು 1-2 ನಿಮಿಷ ಹಂಗೆ ಮುಚ್ಚಿಟ್ಬಿಡೋಣ. ಓಕೆ. ಆಮೇಲೆ ಇರೋ ಮಸಾಲೆ ಎಲ್ಲ ಹಾಕಿ, ಉಪ್ಪು ಹಾಕಿ. ಇವಾಗ ಅದ್ರಲ್ಲಿ ಖಾರ ಎಲ್ಲ ಒಳಗಡೆ ಇಳಿಯುತ್ತಾ? ಇಳಿಯುತ್ತೆ, ಇನ್ನೂ ಹಾಕೋದಿದೆ. ಅದು ಸ್ವಲ್ಪ ಫ್ರೈ ಆಗ್ಲಿ, ಆಮೇಲೆ ಹಾಕೋಣ. ಓಕೆ, ಡನ್. ಅಷ್ಟರಲ್ಲೇ ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಂತೀನಿ. ಡನ್. ಸೊ ಓಕೆ, ನಮ್ಮ ಅಮ್ಮ ಅಕ್ಕಿ ರೊಟ್ಟಿ ಮಾಡ್ತಾರೆ. ಸೆಂಟ್ರಲ್ ಒಂದು ಕಮೆಂಟ್ನ ಓದೋಣ, ಓಕೆನಾ? ಇಲ್ಲಿ ಪ್ರತೀಕ್ಷಾ ಸುಭಾಷ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಕುಶಾನಿ ಈಸ್ ಲುಕಿಂಗ್ ವೆರಿ ಕ್ಯೂಟ್ ಅವಳು ನೋಡಿ, ಕ್ಯೂಟ್ ಅವಳು ಕಾಟ ನೋಡಿ. ನಮ್ಮ ಹೆಂಗ್ ಗೊತ್ತಾ ಕಾಟ ಅವಳು. ಕುಶಾನಿ ಈಸ್ ವೆರಿ ಕ್ಯೂಟ್. ಮೈ ಡಾಟರ್ ಈಸ್ 3 years old. She is a big fan of Kushani. She always tells me to put Kushani videos on YouTube. ನೋಡ್ದ 3 years ಬೇಬಿ ಕುಶಾನಿ ವಿಡಿಯೋಸ್ ಹಾಕು ಅಂತ ಹೇಳುತ್ತಂತೆ. ಅವ್ ಮಗು ಹೆಸರೇನು? ಯುವ ಅಂತನಾ? ಇಲ್ಲ, ಯುವ ಅಂತಲ್ಲ, ಇದೇನು ಹೆಸರು ಹಾಕಿಲ್ಲ. ಇನ್ನೊಬ್ರು ನಾನು ಕಮೆಂಟ್ಸ್ ಪ್ರತಿ ಸರಿ ಓದ್ತಾ ಇರ್ತೀನಿ, ಅವ್ರ ಹೆಸರೇನೋ ಗೊತ್ತಾಗ್ಲಿಲ್ಲ, ಬಟ್ ಆ ಮಗು ಹೆಸರು ಯುವ ಅಂತೆ. ಕುಶಾನಿ ಕೈಲಿ ಯುವ ಅಂತ ಹೇಳ್ಸಿ, ಯುವ ಹಾಯ್ ಅಂತ ಹೇಳ್ಸಿ ಅಂತ ಹಾಕಿದ್ದಾರೆ. ಬೈಲ್ ಯುವ ಅನ್ನು ಯುವ ಹಾಯ್ ಯುವ
ಯುವಾನ್ ಹಾಯ್ ನೋಡಿ ಹಿಂಗೆ ಕುಶನಿ ತುಂಬಾ ಕ್ಯೂಟ್ ಅಂತ ಕಮೆಂಟ್ ಹಾಕಿರ. ಥ್ಯಾಂಕ್ ಯು ಸೋ ಮಚ್ ಕುಶನಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಹೇಳು. ಕಾಸು ತೋರಿಸ್ತೋಳು. ಥ್ಯಾಂಕ್ ಯು ಅಮ್ಮ. ಹ್ಞೂ 2 ನಿಮಿಷ ಬಿಟ್ಟಿದ್ದಾಯ್ತಲ್ಲ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ. ಓಕೆ ಇವಾಗ ಟರ್ನ್ ಮಾಡ್ಕೊಬೇಕು ಹಿಂಗೆ ತೆಗೆಸ್ಕೊಬೇಕು ನನ್ನ ಕಡೆಗೆ. ಇವಾಗ ಮಿಕ್ಕಿರೋ ಮಸಾಲೆ ಇದೆಯಲ್ವಾ ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಬಿಡ್ಬೇಕು. ಓಕೆ ಗೈಸ್ ಇವಾಗ ಅಕ್ಕಿ ರೊಟ್ಟಿನ ಹೆಂಗೆ ತಟ್ಟದಂದ್ರೆ ಅಮ್ಮ ತೋರಿಸ್ತಾರೆ. ನಾವು ಅಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ. ಯಾಕಂದ್ರೆ ನಮ್ಗೆ ತಟ್ಟಿ ಹೊಡೆದಿದ್ರು. ಇವಾಗ ಅದಕ್ಕೆ ಅಕ್ಕಿ ರೊಟ್ಟಿ ಚೆನ್ನಾಗಿ ತಟ್ಟಮ್ಮ. ಹೌದಾ ಕುಶಾನಿ? ನಾನು ಹೊಡಿತೀನೇನಪ್ಪ. ಅಯ್ಯೋ ಪಾಪ ಕುಶಾನಿ ಹೊಡೆದು ಕುಶಾನಿ ಹೇಳು ನಾನು ಹೊಡಿತೀನಾ? ಹ್ಞೂ ಅನ್ನಮ್ಮ ಹ್ಞೂ ಅನ್ನು ನೋಡು. ನಾನು ಹೊಡಿತೀನೇನೋ? ಹ್ಞೂ ಅಂತ ನಿಜ ಹೇಳು. ಹಂಗೆ ನೋಡಲ್ಲಿ. ಅಮ್ಮ ನೀವೊಂದು ಮಾಡು, ನಾನು ಒಂದು ಮಾಡ್ತೀನಿ ಅಕ್ಕಿ ರೊಟ್ಟಿನ. ಓಕೆನಾ? ಸರಿ. ತಟ್ಟ ಅಕ್ಕಿ ರೊಟ್ಟಿ ನೀನು ಹಂಗೆ ಇದು ಮಾಡ್ತಿದ್ಯಾ? ಅಕ್ಕಿ ರೊಟ್ಟಿ ತಟ್ಟಲ್ಲ ಕಣೋ. ಹೌದಾ? ಮತ್ತೇನು ತಟ್ಟೋದು? ಹೌದು ತಟ್ಟ ತರ ಮಾಡ್ತಿಲ್ಲ ನಾನು. ಇದ್ರಲ್ಲಿ ತಡಿಲಿ ಉಜ್ಜ ತರ ಮಾಡ್ತಾ ಇದ್ದೀನಿ. ಹೌದಾ? ಕೊಡಿಲ್ಲ ನಾನು ಮಾಡ್ತೀನಿ. ಅವಳು ಕಾಣ ಅಂದ್ಬಿಟ್ಟು ಚೇರ್ ತೊಗೊಂಡು ಹಾಕೊಂಡು ನಿಂತ್ಕೊಂಡು ನೋಡ್ತಾವಳೆ. ಯಪ್ಪ ಇವಳು ತಲೆಗೆ ಏನು ಕೊಡ್ಬೇಕು ಗೊತ್ತಿಲ್ಲ. ಸೊ ಗೈಸ್ ಇವಾಗ ನಾನು ಅಕ್ಕಿ ರೊಟ್ಟಿನ ಮಾಡ್ತೀನಿ. ಓಕೆನಾ ಕುಶಾನಿ? ಮಾಡೋಣ ಅಕ್ಕಿ ರೊಟ್ಟಿ ನಾವಿಬ್ರು. ಏನಂತೆ? ಏನು ಮಾಡ್ತೀಯ ಮಾಡಪ್ಪ. ನೋಡು ಅದು ಹೆಂಗೆ ಮಾಡ್ತೀನಿ ಅಕ್ಕಿ ರೊಟ್ಟಿ ಅಂತ. ಫಸ್ಟ್ ಹಿಂಗೆ ಮಾಡಿಕೊಂಡು ಒಂಚೂರು ಪೌಡ್ರನ್ನ ಇಲ್ಲಿ ಹಾಕೋಬೇಕು. ಆಮೇಲೆ ಇದನ್ನ ಹಿಂಗೆ 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 ಮಾಡ್ಕೋಬೇಕು. ಓಕೆನಾ? ಹಿಂಗೆಲ್ಲ ಮಾಡ್ಕೋಬೇಕು. ಒಂಚೂರು ಪೌಡ್ರ್ ತೊಗೊಂಡು ಇದೊಂದು ಪೌಡ್ರನ್ನ ಒಂಚೂರು ಹಿಂಗೆ ಹಾಕೊಂಡು ಹಿಂಗೆ ಅನ್ಬೇಕು. ಹೆಂಗಂತಾರೆ? ಪ್ರೆಸ್ ಮಾಡ್ಬೇಕು, ಹಚ್ಕೊಂಡ್ಬಿಡುತ್ತೆ. ಇಡಪ್ಪ. ಅಯ್ಯೋ ಕಿತ್ತೋಗ್ಬಿಡ್ತದೆ, ಎತ್ತಬೇಡ ಹಂಗೆ. ಅಕ್ಕಿ ರೊಟ್ಟಿ. ಅಯ್ಯೋ ಇದಾಯ್ತು ಗೈಸ್. ನನ್ನ ರೊಟ್ಟಿ ನೋಡಿ ಗೈಸ್ ಹೆಂಗಾಗ್ಬಿಟ್ಟಿದೆ. ಇಲ್ಲ ಪುಡಿ ಆಗ್ಬಿಟ್ಟು ನಮ್ಮಮ್ಮ ಮಾಡಿ ಎಷ್ಟು ನೀಟಾಗಿ ಬಂದೈತೆ. ನಾನು ಕರೆಕ್ಟಾಗಿ ಮಾಡಿದ್ದಕ್ಕೆ ನಮ್ಮನೆ ಮಾಡ್ತಾರೆ ಗೈಸ್. ನಮ್ಮಮ್ಮ ಮಾಡಿದ್ದು ಎಷ್ಟು ಚೆನ್ನಾಗಿ ಬರ್ತು ನೋಡಿ ಗೈಸ್. ನಮ್ಮನೆ ಎಲ್ಲ ಪುಡಿ ಆಗೋಗ್ಬಿಟ್ಟಿತ್ತು. ಇನ್ನೊಂದು 2 ಸತಿ ಮಾಡು ಬರುತ್ತೆ ನೋಡಿ ಗೈಸ್. ಕುಶಾನಿಗೆ ಹೆಂಗೆ ಮಾಡಿದ್ದೀನಿ ಅಕ್ಕಿ ಹಿಟ್ಟಲ್ಲಿ. ಹಿಂಗೆಲ್ಲ ನೀವು ಚಿಕ್ಕ ವಯಸ್ಸಲ್ಲಿ ಆಡಿದಾರೆ ಗೇಮ್ ಬಿಡು ಮನೆ ಮಾಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀನಿ. ಚಪಾತಿ ಹಿಟ್ಟು ತೊಗೊಂಬಿಟ್ಟು ಹಂಗೆಲ್ಲ ಮಾಡೋದು. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಹಿಂಗೆ ಮಾಡ್ತಿದ್ವಿ ಗೈಸ್. ಮೀಸೆ ಮಾಡ್ಕೊಳ್ಳೋದು, ದಾಡಿ ಮಾಡ್ಕೊಳ್ಳೋದು, ಮೂಗು ಕುತ್ಕೊಳ್ಳೋದು. ಆಮೇಲೆ ಬೆಂಡೆಕಾಯಲ್ಲಿ ಎಲ್ಲ ಹಾಕೊಳ್ಳೋದು. ಹಿಂಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಮಾಡ್ತಿದ್ವಿ. ನೋಡಿ ಹೆಂಗೋಳೆ. ಹಾಂ ರೆಡಿ ಆಗಿದೆಯಾ ಮೇಡಮ್ ಅವರೇ? ಬಿಸಿ ಬಿಸಿ ಎಣ್ಣೆ ಬದನೆಕಾಯಿ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಸೊ ಇದನ್ನ ಸವಿಯೋಣ ಗೈಸ್, ಬನ್ನಿ ಸವಿಯೋಣ. ಬಿಸಿ ಬಿಸಿ ಚೆನ್ನಾಗಿರುವಂತೆ. ಬಿಸಿ ಸಕ್ಕತ್ತಾಗಿದೆ ಗೈಸ್. ನಿಜವಾಗ್ಲೂ ಎಲ್ಲರೂ ಹೇಳ್ತೀರಾ ಅಮ್ಮ ಮಾಡಿದ್ದೀರಾ ಚೆನ್ನಾಗಿ ಹೇಳ್ತೀರಾ ಅಂತ. ಸೀರಿಯಸ್ಲಿ ಒಂದ್ಸರಿ ಟೇಸ್ಟ್ ಮಾಡ್ಬೇಕು ಗೈಸ್. ಎಷ್ಟು ಚೆನ್ನಾಗಿ ಮಾಡೋ ಗೊತ್ತಾ? ಬದನೆಕಾಯಿ ಬೆಂದಿದ್ಯಾ? ಸಾಕಾಗಿ ಬೆಂದಿಕಾಯಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹೇಳ್ತಿದ್ಯಾ? ಎಲ್ಲ ಪರ್ಫೆಕ್ಟ್ ಆಗಿದೆ ಕ್ರಮ. ರುಚಿಯಾಗಿದೆ. ರುಚಿಯಾಗಿದೆ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಥ್ಯಾಂಕ್ ಯು ಮಮ್ಮಿ. ಮತ್ತೆ ನೀವು ಮಾಡ್ಕೊಂಡು ಮನೆ ತಿನ್ನಿ, ಚೆನ್ನಾಗಿದೆ ಟೇಸ್ಟ್. ಚೆನ್ನಾಗಿದೆ. ಇದು ಮಾಡೋದಕ್ಕೆ ಟೈಮ್ ನೋಡಿ 11 ಗಂಟೆ ಆಗಿದೆ. ನೋಡಿ ವ್ಲಾಗ್ ಮಾಡೋಕ್ಕೋಸ್ಕರ ಎಷ್ಟೊಂದು ಟೈಮ್ ತೊಗೊಂಡು ಮಾಡಬೇಕು. ಸುಮ್ಮನೆ ವ್ಲಾಗ್ ಮಾಡ್ತೀವಿ ಅದು ಇದು ಅಂತೆಲ್ಲ ಹೇಳೋದಿಲ್ಲ. ಪ್ರತಿಯೊಬ್ಬರು ನಮ್ಮದೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ. ಅದರಿಂದ ತುಂಬಾ ಶ್ರಮ ಇರುತ್ತೆ. 3 ಅವರ್ ಗೈಸ್ ಮಾಡಿರೋದು. 9 ಅವರ್. 2 ಅವರ್. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಎತ್ಕೊಳ್ಳೋಣ ತೋರಿಸಿ ಜನಗಳು ಬೈತಾರೆ ನನಗೆ. ಖುಷಾನಿ ಇದ್ರೆ ನೋಡೋಕ್ಕಾಗೋದು ಅಂತ. ಸೊ ಗೈಸ್ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಟಿಮೇಟ್ ಸಿಗ್ತೀವಿ. Until then, watching. Love you all. ಖುಷಾನಿ ಮಾಡು. ಬಾಯ್. ನೋಡ್ಬೇಕಂತ. ಬಾಯ್ ಗೈಸ್, ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು. ವಂದನೆಗಳೊಂದಿಗೆ ಶುಭರಾತ್ರಿ. ಬಾಯ್.